ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಅಂದರೆ ಮೂಡಲ್ಗಿಯ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ನಾವು ಭೇಟಿಯನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ಕಾರ. ಈ ಸಂಸ್ಥೆ ಆರಂಭವಾಗಿದ್ದು ಯಾವಾಗ ಅಂತ ಸರ್? ನಮ್ಮದು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ 2004ರಲ್ಲಿ ಪ್ರಾರಂಭವಾಯಿತು. ಈಗ ಸುಮಾರು 17 ವರ್ಷ ಮುಗಿತಾ ಬಂತು. ಬರೋ ಜನವರಿ 27ಕ್ಕೆ 17 ವರ್ಷ ಮುಗಿದು 18 ವರ್ಷ ಪ್ರಾರಂಭ ಆಗ್ತಾಯಿದೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸುಮಾರು ಒಂದು 15ರಿಂದ 20 ಜನ ವಿದ್ಯಾರ್ಥಿಗಳು ಈಗ ರಿಟೈರ್ಮೆಂಟು ಬಂದರು ಆರ್ಮಿಯಿಂದ. ಓಕೆ ಸರ್. ಓಕೆ, ನಿಮ್ಮಲ್ಲಿ ಯಾವ್ಯಾವ ಜಿಲ್ಲೆಯ ಮತ್ತು ರಾಜ್ಯಗಳ ವಿದ್ಯಾರ್ಥಿಗಳು ಬರ್ತಾರೆ ಅಂತ? ನಮ್ಮಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಬರ್ತಾರೆ. ಯಾವ ಜಿಲ್ಲೆನೂ ಇಲ್ಲ ನಂಗಲ್ಲ. ಈಗ ಯಾಕಂದರೆ ಸುಮಾರು 17 ವರ್ಷದ ನಮ್ಮ ತರಬೇತಿ ಅನುಭವ ಒಳಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಅಭ್ಯರ್ಥಿಗಳು ಬಂದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಆಮೇಲೆ ಗೋವಾ, ಆಮೇಲೆ ಪಂಜಾಬ್, ಬಿಹಾರ್ ತನೂ ಸಹಿತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ತರಬೇತಿಯನ್ನು ಪಡೆಯಲು ಬರ್ತಾ ಇದ್ದಾರೆ. ಓಕೆ ಸರ್. ಈ ಕೋವಿಡ್ ಸಲುವಾಗಿ, ವಿಶೇಷವಾಗಿ ಕೋವಿಡ್ ಸಲುವಾಗಿ ಆರ್ಮಿ ರ್ಯಾಲಿಗಳು ನಡೆಸ್ತಾ ಇಲ್ಲ, ಮತ್ತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ ಎಲ್ಲರಿಗೂ, ಯಾಕೆ ನಡೆಸ್ತಾ ಇಲ್ಲ ಅಂತೇಳಿ. ಸೊ ಅದ್ರ ಬಗ್ಗೆ ಈಗ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗ ಸುಮಾರು 2 ವರ್ಷ ಆಯ್ತು, 2.5 ವರ್ಷ ಆಗಿ ಬಂತು. ಈಗ ಈ ಕೋವಿಡ್ ಬಂದು ಎಲ್ಲ ರೀತಿ ತೊಂದರೆ ಆಗ್ತಾ ಇದೆ. ಆಮೇಲೆ ಕೋವಿಡ್ ಇರೋದ್ರಿಂದ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಆರ್ಮಿಯವರು ಮುಂದೆ ಹಾಕ್ತಾ ಇದ್ದಾರೆ. ಅನಿವಾರ್ಯ ಇದೆ, ಕೋವಿಡ್ ಇರೋದ್ರಿಂದ ಅನಿವಾರ್ಯ ಇದೆ. ಆದರೆ ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಅಥವಾ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ಆರ್ಮಿ ರ್ಯಾಲಿ ಯಾವಾಗ ರೀ, ಆರ್ಮಿ ರ್ಯಾಲಿ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಆದರೆ ಆರ್ಮಿ ರ್ಯಾಲಿ ಸಲುವಾಗಿ ಮುಂದೆ ಹೊಂಟಾವ. ಅದರ ಸಲುವಾಗಿ ನಾವು ಏನು ಮಾಡಿಪ್ಪ ಅಂದ್ರೆ, ನಾಳೆ ದಿವಸ ಮಾನ್ಯ ನಮ್ಮ ತಹಶೀಲ್ದಾರ್ ಅವರ ಸಾಹೇಬರ ಮುಖಾಂತರ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಗೃಹ ಸಚಿವರಿಗೆ, ಆಮೇಲೆ ಪ್ರಧಾನಮಂತ್ರಿಗಳಿಗೆ, ಆಮೇಲೆ ನಮ್ಮ ರಾಷ್ಟ್ರಪತಿಗಳಿಗೆ ನಾವೊಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಈ ಕರೋನಾ ಇಲ್ಲಿ ಸಮಸ್ಯೆ ಏನಾಗಿದೆಪ್ಪ ಅಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳ ವಯಸ್ಸು ಆರ್ಮಿಯಲ್ಲಿ GD ಹೋಗ್ಬೇಕಂತೇಳಿ ಕೆಲವೊಂದು ವಿದ್ಯಾರ್ಥಿಗಳು ಹವ್ಯಾಸ ಇರ್ತದೆ, ಆಮೇಲೆ ಒಂದು ಆಸೆ ಇರ್ತದೆ. GD ಅಂದ್ರೆ ಜನರಲ್ ಡ್ಯೂಟಿ. ಅದಕ್ಕೆ ಹೋಗ್ಬೇಕಾದ್ರೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 17 ವರ್ಷ 6 ತಿಂಗಳಿಂದ 21 ವರ್ಷ ತನಕ ಅದ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ಈ ಕೋವಿಡ್ ಸಲುವಾಗಿ 2 ವರ್ಷ ಆಯಿತು, ಯಾವುದೇ ಆರ್ಮಿ ರ್ಯಾಲಿ ನಡೆದಿಲ್ಲ. ಹಂಗೆ ಮುಂದೆ ಹೊಂಟಾವ. ಮುಂದೆ ಹೋಗೋದ್ರಿಂದ ವಿದ್ಯಾರ್ಥಿಗಳು ನಾವು GD ಆಗಲಿಕ್ಕೆ, ಆರ್ಮಿ ಒಳಗೆ GD ಆಗಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಕೆಲವೊಂದು ಹುಡುಗರು ವಿಚಾರ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಮಾನ್ಯ ರಾಷ್ಟ್ರಪತಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ವಯಸ್ಸು ಆರ್ಮಿಗೆ 21 ದಾಟಿತಂದ್ರೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರ್ಯಾಲಿಯನ್ನು ನಡೆಸುವಂಥ ವಿಚಾರವನ್ನು ಮಾಡಿರಿ. ಆಮೇಲೆ ಅದೇ ರೀತಿಯಾಗಿ ಈಗಾಗಲೇ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಉಡುಪಿ ಆರ್ಮಿ ರ್ಯಾಲಿ ಫಿಸಿಕಲ್ಲು ಮತ್ತು ಮೆಡಿಕಲ್ ಪಿಟ್ ಆಗ್ಯಾವ. ಆದರೆ ಇನ್ನೂ ಎಕ್ಸಾಮ್ ನಡೆಸಿಲ್ಲ. ಅಂಥವ್ರಿಗೆ ಎಕ್ಸಾಮ್ ನಡೆಸ್ರಿ. ಆಮೇಲೆ ಹೊಸದಾಗಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ಆರ್ಮಿ ರ್ಯಾಲಿಯನ್ನು ನಡೆಸಿ ಅವ್ರನ್ನ ತೆಗೆದುಕೊಳ್ರಿ ಅಂತಕ್ಕಂಥ ಒಂದು ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸೋದನ್ನು ವಿಚಾರ ಇಟ್ಕೊಂಡ್ವಿ. ನಾಳೆ ದಿನ ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಂದರೆ ಆರ್ಮಿ ಸೇರ್ಬೇಕಂತೇಳಿ ಬಹಳ ಕನಸು ಕಟ್ಕೊಂಡು ನಿಮ್ಮಲ್ಲಿ ತರಬೇತಿ ಪಡೆದು, ನೀವು ತರಬೇತಿ ಪಡ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳನ್ನ ಹಾಗೆ ತರಬೇತಿ ಪಡ್ಕೊಂಡು ಹಾಗೆ ಕಳ್ಸಾತಿಲ್ಲ. ಯಾಕಂದರೆ ಅವರು ಕನಸನ್ನು ನನಸು ಮಾಡಲಿಕ್ಕೆ ತುಂಬ ಜವಾಬ್ದಾರಿಯನ್ನು ತಗೊಂಡು ಒಂದು ಈ ಸಂಸ್ಥೆ ನಡೆಸೋದು ಬಂದರೆ ತುಂಬ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಯಾವತ್ತು ಕರ್ನಾಟಕ ಅಷ್ಟೆಲ್ಲ ಭಾರತದ ಎಲ್ಲ ಆರ್ಮಿ ಭಾವಿ ಸೈನಿಕರು ದಯವಿಟ್ಟು ಯಾರು ಎದೆಗುಂದಬೇಡ್ರಿ. ಯಾಕಂದ್ರೆ ಈಗ ಆರ್ಮಿಯಲ್ಲಿ ಸಾಕಷ್ಟು ಅವಕಾಶಗಳದಾವ, ಬೇರೆ ಬೇರೆ ಪೋಸ್ಟ್ಗಳು ಬರ್ತಾ ಇದ್ದಾವೆ. ಈಗ ಯೂಟ್ಯೂಬ್ ಚಾನಲ್ ಬರೋದ್ರಿಂದ ಪ್ರತಿಯೊಂದು ಮಾಹಿತಿ ನಿಮ್ಮ ಮೊಬೈಲ್ಗೆ ಬಂದು ಮುಟ್ಟಾಯ್ತಿ. ಆಮೇಲೆ ಡಿಗ್ರಿ ಮೇಲೂ ಸಾಕಷ್ಟು ಆರ್ಮಿ ಒಳಗೆ ವೇಕೆನ್ಸಿ ಇದಾವೆ. ಇದು ಮುಗೀತು, ನಂದು ಏಜ್ ಮುಗೀತು ಅಂತೇಳಿ ಮಾನಸಿಕ ಆಗೋದು ಅವಶ್ಯಕತೆ ಇಲ್ಲ. ಮುಂದೆ ಸಾಕಷ್ಟು ಅವಕಾಶ ಇದಾವೆ. ಅದಕ್ಕೆ ಯಾರು ದಯವಿಟ್ಟು ಭಾವಿ ಸೈನಿಕರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೂ ಮಾನಸಿಕ ಆಗಬೇಡ್ರಿ. ಅನಿವಾರ್ಯದ ಕೋವಿಡ್ ಬಂದು ಆರ್ಮಿ ರ್ಯಾಲಿಗಳು ನಡೀತಾ ಇಲ್ಲ, ಹಂಗೆ ಮುಂದೆ ಹೊಂಟವ. ಅದಕ್ಕೆ ದಯವಿಟ್ಟು ಯಾರೂ ಮಾನಸಿಕ ಆಗದ. ಮುಂದೆ ನಿಮ್ಗೆ ಸಾಕಷ್ಟು ಅವಕಾಶಗಳಿದಾವೆ. ಆ ಅವಕಾಶಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ, ಓದ್ತಾಯಿರಿ. ಡಿಫೆನ್ಸ್ ಫೋರ್ಸ್ ಸೇರುವ ನಿಮ್ಮ ಕನಸು 100ಕ್ಕೆ 100 ಗ್ಯಾರಂಟಿಯಾಗಿ ಈಡೇರ್ತದೆ. ಯಾರೂ ದಯವಿಟ್ಟು ಮಾನಸಿಕ ಆಗಬೇಡ್ರಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ತುಂಬ ಧನ್ಯವಾದಗಳು. ನನಗೆ ಹಾಗೆ ಕರ್ನಾಟಕ ಅಷ್ಟೇ ಅಲ್ಲದೆ ನಮ್ಮ ಸುತ್ತಲಿನ ಹಲವು ರಾಜ್ಯದ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ನಿಮ್ಮ ಸಂಸ್ಥೆ. ಎಷ್ಟೋ ವಿದ್ಯಾರ್ಥಿಗಳ ಆರ್ಮಿ ಕನಸನ್ನು ನನಸು ಮಾಡಲಿ, ಭಾರತಾಂಬೆಯ ಸೇವೆ ಮಾಡಲಿಕ್ಕೆ ಈ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳಿ, ಸೈನಿಕರಾಗೋ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟು ದೇಶ ಸೇವೆಯನ್ನು ಮಾಡಿಕೊಳ್ಳೋಕ್ಕೆ ಅವಕಾಶ
ಮಾಡಿಕೊಡ್ತಂಥ ನಿಮ್ಮ ಒಂದು ಈ ಸಂಸ್ಥೆ ನಮಗೆ ಹೇಳೋಕ್ಕೆ ಭಾಳ ಹೆಮ್ಮೆಯ ವಿಷಯ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಬ್ಬರು ವಿಶೇಷ ವ್ಯಕ್ತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಮೂಡಲಿಗೆ ಶ್ರೀ ಮಂಜುನಾಥ ಶಿಕ್ಷಣ ಸಂಸ್ಥೆಯ ಅಧಿಕೃತ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.